ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ. ಆ್ಯಕ್ಚುಲಿ ಏನಪ್ಪ, ಯೂಟ್ಯೂಬಿಗೆ ಬಂದಿದ್ಯಾ ನೀನು, ಹಂಗಂದರೆ ಯಾವುದು ಹೊಸ ಶಾರ್ಟ್ ಫಿಲ್ಮ್ ಅಪ್ಡೇಟು ಅಥವಾ ಸಿನಿಮಾ ಅಪ್ಡೇಟ್ ಏನಾದ್ರು ಕೊಡ್ತೀಯಾ ಅಂದರೆ ಇವತ್ತಿನ ಈ ವಿಡಿಯೋ ಅದು ಯಾವುದಕ್ಕೂ ಅಲ್ಲ. ಅದ್ರ ಬದಲಿಗೆ ವ್ಲಾಗ್ ಮಾಡೋಣ ಅಂತ ಹೇಳಿ ಶುರು ಮಾಡ್ತಾಯಿದ್ದೀನಿ. ಹೇಗೆ ಏನು ಎತ್ತ ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಮುಂದಿನ ವೀಡಿಯೋಗಳು ಚೆನ್ನಾಗಿ ಆಗ್ತಾ ಹೋಗ್ತವೆ ಅಂತ ಅಂದ್ಕೊತೀನಿ. ಬನ್ನಿ ಗೈಸ್, ಹಂಗಂದ್ರೆ ವೀಡಿಯೋ ಒಳಗೋಣ. ದಯವಿಟ್ಟು ನೋಡಿ, ಅರಸಿ, ಹಂಚಿ. ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬನ್ನಿ ವೀಡಿಯೋ ಒಳಗೋಣ. ಥ್ಯಾಂಕ್ ಯು. ನೋಡೋಣ, ಇನ್ಮೇಲಿಂದ ಆದಷ್ಟು ವೀಡಿಯೋಗಳನ್ನ ಹಾಕ್ತೀನಿ. ಆ್ಯಂಡ್ ನಿಮ್ಮಲ್ಲಿ ಆಲ್ಮೋಸ್ಟ್ ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಮ್ಮ ಸರ್ಕಲ್ನಲ್ಲಿ ಎಲ್ಲರೂ ಆಲ್ಮೋಸ್ಟ್ ವೀಡಿಯೋಸ್ನ ನೋಡೋದು. ಎಲ್ರಿಗೂ ನಮ್ಮ ಹಿನ್ನೆಲೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ, ನಾನು ಮೂಲತಃ ರಂಗಭೂಮಿ ಕಲಾವಿದ ಹಾಗೂ ಚಿತ್ರಗಳಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮೈಥಿಲಿ ಅಂತಕ್ಕಂಥ ಒಂದು ಕಿರುಚಿತ್ರ ನಾನೇ ನಿರ್ದೇಶನ ಮಾಡಿದ್ದೀನಿ. ಅದು ಬಿಟ್ಟು ಇನ್ನೊಂದು ಹಲವಾರು ಕಿರುಚಿತ್ರಗಳಿದೆ. ನೀವು ಗೂಗಲ್ಗೆ ಹೋಗಿ ದೇವರಾಜ್ ಚೆನ್ನಮ್ಮ ಅಂತ ಹಾಕಿದ್ರೆ ಆಲ್ಮೋಸ್ಟ್ ನನ್ನದು ಎಲ್ಲ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ನೋಡಿ ವ್ಯೂ ಹೇಗಿದೆ ಅಂತ. ಮರಗಳ ಅಡ್ಡ ಬಂದ್ಬಿಡ್ತು, ಬೆಟ್ಟ ಚೆನ್ನಾಗಿ ಕಾಣ್ತಿತ್ತು. ತೋರಿಸ್ತೀನಿ ಮುಂದೆ. ನಾನಲ್ಲಿ ಸಂಧಿ ರೋಡ್ಗಳಲ್ಲೆಲ್ಲ 120-130 ಚಚ್ಕೊಂಡು ಬಂದ್ಬಿಟ್ಟಿದ್ದೀನಿ, ಲೇಟ್ ಆಯಿತು ಅಂತ. ಕೆಲಸ ಮಾಡ್ತಾ ಇದ್ದಾರೆ. ಈ ಮಾಗಡಿ ರೋಡ್ ಅಂತೂ ಗುರು 2 ವರ್ಷದಿಂದ ಮಾಡ್ತಾನೆ ಇದ್ದಾರೆ, ಮುಗಿಸೇ ಇಲ್ಲ. ಆಂಜನೇಯ ಸ್ವಾಮಿ ದರ್ಶನ ಕೊಡ್ತವ್ರೆ, ನಾನು ಪಡ್ಕೊಂಡಿದ್ದಾಯಿತು. ನಿಮಗೂ ತೋರಿಸ್ತೀನಿ ತಡೀರಿ. ದೇವ್ರನ್ನ ಕಾಣಿಸ್ತಿದೆ ಅನ್ಕೊತೀನಿ. ಜೈ ಆಂಜನೇಯ, ಜೈ ಶ್ರೀರಾಮ್. ಭಗವಂತ ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ, ನನಗೂ ಒಳ್ಳೇದು ಮಾಡಪ್ಪ. ಕಡೆ ಒಂದು ಗುಡ್ಡ ಇದೆ ನೋಡಿ. ಏನು ಮಾತಾಡೋಣ ತುಂಬ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ವ್ಲಾಗಿಂಗಿಗೆ ಮೊಬೈಲ್ ಹೋಲ್ಡರು ಕಿಟ್ಟು ಎಲ್ಲ ತೊಗೊಂಡು ರೆಡಿಯಾಗಿದ್ದೆ. ಶೇಕ್ ಆಗ್ತಿದೆಯಾ ಹೇಗೋ ಗೊತ್ತಿಲ್ಲ ವೀಡಿಯೋ, ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ಮುಂದೆ ಬರ್ತಕ್ಕಂಥ ವೀಡಿಯೋಸ್ ಎಲ್ಲ ಆದಷ್ಟು ಚೆನ್ನಾಗಿ ಬರುತ್ತೆ, ಟ್ರೈ ಮಾಡ್ತೀನಿ. ಆ್ಯಂಡ್ ಇದೊಂದು ಬುಕ್ ತೊಗೊಂಡೋಗಿದ್ದೆ ಫ್ರೀ ಟೈಮಲ್ಲಿ ಓದೋಣ ಅಂತ, ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಅಂತ. ಮೈಥಿಲಿನಲ್ಲಿ ಒಂದು ಶಾರ್ಟ್ ನೋಡಿರ್ತೀರ ಆಂಜನೇಯ ಸ್ವಾಮಿದು, ಅದು ಇದೇನೆ. ಮೈಥಿಲಿಗೆ ತೊಗೊಂಡಿದ್ದೆ, ಹಾಗೆ ನಮ್ಮ ಗಾಡಿಗೆ ಹಾಕಿದ್ದೀನಿ. ಗಾಡಿ ಸ್ವಲ್ಪ ಫಾಸ್ಟಲ್ಲಿದೆ, ಹೀಗಾಗಿ ವಿಡಿಯೋ ಸ್ವಲ್ಪ ಶೇಕಿಂಗ್ ಬರ್ತಾ ಇದೆ. ನೋಡೋಣ. ಓಕೆ ಗೈಸ್, ಮುಂದೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಮಾಗಡಿ ರೋಡ್ಗಂತೂ ಈ ಗೋಲ್ಡ್ ತಪ್ಪಿದ್ದಲ್ಲ ಅನಿಸುತ್ತೆ. ಅಕ್ಕಪಕ್ಕ ಮೈಸೂರು ರೋಡು ಡೆವಲಪ್ಮೆಂಟ್ ಆಗೋಯ್ತು. ಆ ಕಡೆ ತುಮಕೂರು ಹೈವೇ ಅಂತೂ ಕೇಳೋಂಗೇ ಇಲ್ಲ. ನಮ್ಮ ಮಾಗಡಿಯವ್ರು ಏನು ಕರ್ಮ ಮಾಡಿದ್ದೀವಿ ಗುರು. ಬೆಂಗಳೂರು ಕಟ್ಟಿದಂತಹ ಕೆಂಪೇಗೌಡರು ಇದ್ದಂಥ ಸ್ಥಾನ ಇದು. ನಾವು ಯೂಶ್ವಲಿ ನಮ್ಮದು ಆ್ಯಕ್ಚುಲಿ ಕುಣಿಗಲ್ ಕಡೆನೇ, ಬಟ್ ಜಾಸ್ತಿ ಓಡಾಡೋದೆಲ್ಲ ಈ ರೂಟೇನೆ. ಈ ರೋಡು ಹಾಳಾದಾಗಿಂದ ಈ ರೂಟಲ್ಲಿ ಸ್ವಲ್ಪ ಓಡಾಡೋದು ಕಮ್ಮಿ ಮಾಡಿಬಿಟ್ಟು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ರೂಟು ಓಡಾಡೋದಕ್ಕೆ, ಅಕ್ಕಪಕ್ಕ ನೇಚರು ಎಲ್ಲ. ಬಂದ ನೋಡಪ್ಪ ಇವನು ಡಿಪ್ ಕೊಡ್ಕೊಂಡು. ಅಕ್ಕಪಕ್ಕ ನೇಚರು, ಕರ್ವಿಂಗ್ಸು ಚೆನ್ನಾಗಿದೆ ಒಂಥರ ರೈಡ್ ಮಾಡೋದಕ್ಕೆ. ಬಟ್ ಈ ರೋಡ್ ಹಾಳು ಮಾಡಿ ಯಾರೂ ಬರೋಂಗೇ ಇಲ್ಲ, ಹಂಗೆ ಮಾಡಿಬಿಟ್ಟಿದ್ದಾರೆ. ಇನ್ನು 2 ವರ್ಷ ಆಯಿತು, ಇನ್ನೂ 2 ವರ್ಷ ಮಾಡ್ತಾರೋ ಹೆಂಗೋ ಇದನ್ನು ಮುಗಿಸೋದಕ್ಕಂತ ಗೊತ್ತಿಲ್ಲ. ಆ್ಯಕ್ಚುಲಿ ಈ ವ್ಲಾಗಿಂಗ್ ಏನಿದೆ ಇದನ್ನು ನಾನು ತುಂಬ ಹಿಂದೆನೇ ಮಾಡಬೇಕಾಗಿತ್ತು. ಇದೇ ನನ್ನ ಚಾನಲ್ಗೆ ಹೋದರೆ ನಿಮಗೆ ಸ್ವಲ್ಪ ದಿನದ ಮುಂಚೆ ಡೆಹ್ರಾಡೂನ್ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಡೆಹ್ರಾಡೂನ್ಗೆ ಹೋಗಿದ್ದು ನಾನು. ಮತ್ತು ಇವಾಗ ಏನು ಮದುವೆ ಆಗ್ತಿದ್ದಾನೆ ಇದೇ ಹೆಬ್ಬೆಟ್ ಮಂಜಣ್ಣ. ಆವಾಗಲೇ ಆ್ಯಕ್ಚುಲಿ ವ್ಲಾಗ್ ಶುರು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದು. ಬಟ್ ಆವಾಗ ಸ್ವಲ್ಪ ಬಿಸ್ನೆಸ್ ಕಮಿಟ್ಮೆಂಟ್ ಮತ್ತು ತುಂಬಾ ಫೈನಾನ್ಷಿಯಲ್ ಸ್ಟ್ರೆಸ್ಸಲ್ಲಿದ್ದೆ. ಹಾಗಾಗಿ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ ಅಂತೇಳಿ ಎಲ್ಲ ಫ್ರೀನೇ ಇರಲಿಲ್ಲ ಬಿಡಿ, ಆವಾಗ ಅದು ಕಮಿಟ್ಮೆಂಟ್ಸ್ ಹಂಗಿತ್ತು. ಹಾಗಾಗಿ ಏನೂ ಮಾಡಿರಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಈಗ ಶುರು ಮಾಡಬೇಕು ಅಂತ ಅನ್ನಿಸ್ತು. ಮತ್ತೆ ಡಿಲೇ ಮಾಡ್ಕೊಂಡು ಹೋಗೋದು ಬೇಡ, ಮತ್ತೆ ಇದು ಮಾಡೋದು ಬೇಡ ಅಂತ ಮತ್ತೆ ಡಿಲೇ ಮಾಡೋದು ಬೇಡ ಅಂತ ಹೇಳಿ ಶುರು ಮಾಡಿದ್ದೀನಿ. ಗಾಡಿ ಓಡಿಸೋದಕ್ಕೆ ಆಗಲ್ಲ ಗುರು, ಈಗ ತಿಕ್ಲತ್ತೋಯ್ತದೆ. ದಯವಿಟ್ಟು ನಮ್ಮ ಸರ್ಕಾರದವರು ಬೇಗ ಕ್ಲಿಯರ್ ಮಾಡಿಕೊಡ್ರಪ್ಪ ನಮಗೆ ರೋಡ್ನ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಅಷ್ಟೇ ಫ್ರೆಂಡ್ಸ್. ಚಿಕ್ಕ ದೇವಸ್ಥಾನ ಇದೆ.
ಇದ್ದೀವಿ ಗುರು. ಇನ್ನೇನಿಲ್ಲ, ಮನೆಗೆ ಹೋಗೋದು, ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದು, ಓಡಬೇಕು ಮಂಜಣ್ಣನ ಮದುವೆಗೆ. ಅವನು ಗಾಡಿ ಎತ್ಕೊಂಡು ಬಾ ಗುರು ನೀನೇ ಅಂತ ಹೇಳೋನೆ. ತುಂಬ ಸಿಂಪಲಾಗಿ ಮದುವೆ ಆಗ್ತಿದ್ದಾನೆ ನನ್ನ ಹುಡುಗ. ಆ್ಯಕ್ಚುಲಿ ಅದು ಒಂಥರ ಬೆಟರೇ, ಯಾವುದೇ ಆಡಂಬರ ಇಲ್ಲದೆ ಸಿಂಪಲಾಗಿ ಮದುವೆ ಆಗಬೇಕು ಅಂತೇಳಿ ಸಿಂಪಲಾಗಿ ಆಗ್ತಾವನೆ ಹುಡುಗ. ಬನ್ನಿ ಮದುವೆ ಗಂಡ ಹೆಣ್ಣು ತೋರಿಸ್ತೀನಿ. ಇಲ್ಲಿ ಕೆಲಸ ಮಾಡ್ತವ್ರು ಗುರು, ಇದನ್ನು ಪೂರ್ತಿ ಮಾಡಿಲ್ಲ, ಕಾಣ್ತೈತೆ ಅಂತ ಅನ್ಕೊಂತೀನಿ. ಸ್ಲೋ ಆಗಿ ಹೋಗ್ಬೇಕಾ? ಸ್ಲೋ ಮಾಡಲೇಬೇಕು ಬಿಡಿ, ರೋಡ್ ಪರಿಸ್ಥಿತಿ ಹೆಂಗೈತಿ ಇಲ್ಲಿ. ಮರಗಳೆಲ್ಲ ಕಡ್ದಾಕ್ಬಿಟ್ಟವ್ರೆ. ತುಂಬ ಚೆನ್ನಾಗಿತ್ತು ಗುರು ಮೊದಲು ಹೋಗ್ಬೇಕಂದ್ರೆ ರೋಡ್ಗಳಲ್ಲಿ. ಅಲ್ಲಿ ಏನೋ ಬ್ರಿಡ್ಜ್ ಕೆಲಸ ಮಾಡ್ತಿದ್ದಾರೆ ಕೆಳಗೆ. ಇದು ಹಳೇ ಬ್ರಿಡ್ಜು, ಯಾವ್ರೇ ಫಿಲಮಲ್ಲೆಲ್ಲ ನೋಡಿರ್ತೀರ, ಸುಮಾರು ಸಿನಿಮಾಗಳಿಗೆಲ್ಲ ಯೂಸ್ ಮಾಡಿದ್ದಾರೆ ಇದನ್ನು. ಮೊದಲಲ್ಲೇ ಬಸ್ಸೆಲ್ಲ ಓಡಾಡ್ತಿದ್ದು ಆ ಬ್ರಿಡ್ಜಲ್ಲೇ. ತಿಪ್ಪಗೊಂಡನಹಳ್ಳಿ ಹಿಂದೆ ತಿಪ್ಪಗೊಂಡನಹಳ್ಳಿ ಕೆರೆ ಇದೆ. ಅನಿಲ್ ಉದಯ್ ಅವರೇನು ಮಾಸ್ತಿ ಕುಡಿದಿರೋದ್ರು, ಆ ಇನ್ಸಿಡೆಂಟ್ ಆಗಿದ್ದ ಜಾಗ ಇಲ್ಲೇ ಒಳಗೆ. ಇವಾಗ ಬಿಡ್ತಾ ಇಲ್ಲ ಅಲ್ಲಿ ನೋಡಿ ಗೈಸ್. ಒಂಥರ ಚೆನ್ನಾಗಿದೆ ಬೆಟ್ಟಗಳು ಹಾಗೆ. ಇನ್ನೊಂದಿಷ್ಟು ನೇಚರ್ನ ಇಟ್ಕೊಂಡ್ರೆ ಎಲ್ಲ ಕೆಲಸ ಮುಗಿದ್ಮೇಲೆ ಈ ಗೌರ್ಮೆಂಟ್ ಅವರು ಮರಗಳನ್ನ ಹಾಕ್ಬಿಡ್ಬೇಕು ಗುರು. ರೋಡ್ ಎಕ್ಸ್ಟೆನ್ಷನ್ ಮಾಡ್ತಾರಲ್ಲ, ಅಕ್ಕಪಕ್ಕ ಮರಗಳನ್ನ ಪ್ಲಾಂಟ್ ಮಾಡಿ ಅದನ್ನು ಬೆಳೆಸ್ಬೇಕು. ಯಾಕೆ ಹೇಳಿ, ರೋಡ್ ಮಾಡುವಾಗ ಎಷ್ಟು ಮರಗಳು ಕಡ್ದಿರ್ತಾರೆ, ವಾಪಸ್ ಅದು ನಮ್ಮ ಕರ್ತವ್ಯ ತಾನೆ, ಅದನ್ನು ಮಾಡಬೇಕು ಗುರು. ಡ್ಯಾಮ್ ತಿಪ್ಪಗೊಂಡನಹಳ್ಳಿ. ನೋಡೋಣ. ಈಗಂತೂ ನೀರಿಗೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಪ್ರಾಬ್ಲಮ್ ಆಗೋಗಿದೆ. ದಯವಿಟ್ಟು ಆದಷ್ಟು ನೀರನ್ನ ಮಿತವಾಗಿ ಬಳಸಿ ಇರೋವಂಥವ್ರು. ಇವಾಗ ಅಂತಲ್ಲ, ಯಾವಾಗಲೂ ಅಷ್ಟೇ ಲಿಮಿಟಾಗಿ ಯೂಸ್ ಮಾಡಬೇಕು. ನೋಡಲ್ಲ ಅಣ್ಣ, ಬರ್ತಾ ಇದ್ದೀನಿ ರೇಟ್ಗೆ, ಅವನು ಹೇಳಿದ್ದವನು. ಎಲ್ಲಿಂದ ಬಂದ್ಬಿಡ್ತಾರ ಅವರು. ಅಯ್ಯೋ ಇವ್ರದಂತೂ ಪರವಾಗಿಲ್ಲ ಗುರು, ಬೈಕ್ ಅವ್ರಂತೂ ಯಪ್ಪ. ಆ್ಯಕ್ಚುಲಿ ನಾನು ಜಾಸ್ತಿ ಬೈಕೆ ಯೂಸ್ ಮಾಡೋದು ಗುರು. ಹೋಗ್ಬೇಕಂದ್ರೆ ಒಂದು ಸೆನ್ಸ್ ಇಟ್ಕೊಂಡು ಹೋಗ್ಬೇಕು ಗಾಡೀಲಿ. ಹೆಂಗಂದ್ರೆ ಹಂಗೆ ಅಡ್ಡಕ್ಕೆ ಬರ್ತಾರೆ, ಎಡ ಬಲನೇ ನೋಡಲ್ಲ. ಈ ಹಳ್ಳಿ ಕಡೆ ಅಂತೂ, ಅಲ್ಲಿ ಮೈಸೂರು ಹೋಗ್ತೀನಲ್ಲ KR ನಗರಕ್ಕೆ, ಅಲ್ಲಂತೂ ಹೆವಿ ಹಿಂಸೆ. ನಮಗೆಲ್ಲಿ ಟ್ರಾಫಿಕ್ಕು ಶುರು ಆಗುತ್ತೋ ಅಲ್ಲಿಗೆ ನಾವು ಆಲ್ಮೋಸ್ಟು ಬೆಂಗಳೂರಿಗೆ ಎಂಟ್ರಿ ಆಗಿದ್ದೀವಿ ಅಂತ ತಿಳ್ಕೊಂಬಿಡ್ಬೇಕು. ಬಂದು ಸಿಗಾಕೊಂಡ ಗುರು, ಅಲ್ಲಿಂದ ಸೈ ಅಂದ್ಕೊಂಡು ಬಂದ್ಬಿಟ್ಟು ಈ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಹೋಗೋ ಅಷ್ಟಲ್ಲಿ ಇರೋದು. ಈ ಹಬ್ಬದ ದಿನ ಗುರು ಕೊಲ್ರಟ್ಟಿ ಹೆವಿ ಜಾಮ್ ಆಗೋಗುತ್ತೆ. ಅಟ್ಲಾಸ್ಟ್ ಇವಾಗ ಮದುವೆ ಹೋಗ್ತಾ ಇದ್ದೀನಿ ಬಟ್ಟೆ ಹಾಕ್ಕೊಂಡು. ಅಣ್ಣ ಬಂದು 8:15 ಬರೋದಕ್ಕೆ ಹೇಳಿದರು. ಈಗ ಆಲ್ರೆಡಿ 9:50 ಟೈಮು. ಮನೆ ಹತ್ರ ಹೋಗಿ ನೋಡಿದೆ, ಯಾರು ಇಲ್ಲ, ಎಲ್ಲ ದೇವಸ್ಥಾನದ ಹತ್ರ ಹೋಗಿದ್ದಾರೆ ಅನಿಸುತ್ತೆ. ಸೊ ಆನ್ ದಿ ವೇ ಟು ಟೆಂಪಲ್. ಫುಲ್ಲು ಸೈಕ್ ಗುರು. ಅಲ್ಲಿಂದ ಬಂದು ಮನೆ ಹತ್ರ ಬಂದು ಕೆಲಸ ಮಾಡಿ, ಮನೆ ಹತ್ರ ಬಂದರೆ ಅವ್ರೇನೋ ಕೆಲಸ ಇಟ್ಕೊಂಡವ್ರೆ. ತಿರ್ಗಿ ಆ ಕೆಲಸಗಳೆಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಆಲ್ರೆಡಿ 9:50 ಆಗೋಗಿದೆ. ಬೈಕ್ ಅಂತಾನೇನು ಚಾನ್ಸ್ ಸಿಕ್ಕಿದ್ರೆ ಹೊಡಿತಾನೆ, ಬಟ್ ಹೊಡಿಯೋಕ್ಕಾಗಲ್ವೇ, ಸುಮ್ಮನಿರ್ತಾನೆ. ನೋಡಿ ಅಣ್ಣ ಮದುವೆ ಗಂಡು ನಿಂತಿದ್ದಾರೆ, ಕೈಯಲ್ಲಿ ತಾಳಿ ಕಟ್ಟಿ. ತಾಳಿ ಇಲ್ಲ ಮದುಮಗ ಇವರು ಮದುವೆ ಗಂಡ ಸೊಸೆ. ಐ ಹುಡುಗಿ ಸಿಂಪಲ್ಲು. ಕೈ ಡೌನ್ ಮೇಡಮ್, ಹಂಗೆ ಇಡ್ಕೊ, ಇಲ್ಲಿ ನೋಡಮ್ಮ, ಕೈ ತೆಗಿ ಸರ್, ಇಲ್ಲಿ ನೋಡಿ ಅಕ್ಕ ಕೈ ಬಿಡಿ, ಇಲ್ಲಿ ನೋಡಿ. ಹಾಂ, ನೀವು ಹಾಕಿ ಸರ್.
ಹಂಗೆ ಡೌನ್ ಮಾಡಿ ಸರ್, ಕೈ ಡೌನ್ ಮಾಡಿ. ಇಲ್ಲಿ ನೋಡಿ ಸರ್, ಇಲ್ಲೇ ನೋಡಿ, ಇಲ್ಲೇ ನೋಡಿ, ಕೈ ತೆಗಿಯಮ್ಮ. ನಗರಪ್ಪ ಒಂಚೂರು. ನೀವು ಯಾರ ನಗಾಡ್ಸಲಿ, ಅವ್ರು ಹೆಂಗೆ ನಗಾಡ್ತಾರೆ. ಇನ್ನೇನು ತಲೆ ಕೊಟ್ಟನಲ್ಲ, ಬಗ್ಗಿಸ್ದ ತಲೆನ ಇನ್ನು ನಗಾಡ್ತಾ ಇರ್ತಾನೆ ಜೀವನ ಪೂರ್ತಿ. ಅಲ್ವೇನಪ್ಪ ಮಂಜಣ್ಣ? ತಲೆ ಬಗ್ಗಿಸ್ತಲ್ಲ, ಮದುವೆ ಆಯ್ತು ಅವನೇ ಅಂತ. ಸಿಕ್ಕಿದ್ರಲ್ಲ ಸರ್ ಹಿಂಗೆ ಹಿಡ್ಕೊಳ್ಳಿ, ಫಸ್ಟ್ ಉಲ್ಟಾ ಹಿಡ್ಕೊಳ್ಳಿ. ಇನ್ಮೇಲೆ ಹೇಳಕ್ಕೆ ಕೇಳಕ್ಕೆ ಒಬ್ರು ಆದ್ರಲ್ಲ. ಹಾಂ, ಇಲ್ಲಿ ನೋಡಿ, ಹೆಂಗಿದೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಒಂದು ಸೆಕೆಂಡ್ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಇಲ್ಲಿ. ಹಾಂ, ಓಕೆ. ಈಗ ಉಲ್ಟಾ ತಿನ್ನಿಸ್ಕೊಳ್ಳಿ. ಹಂಗೆ ಹಿಡ್ಕೊಳ್ಳಿ, ಇಲ್ಲಿ ನೋಡಿ, ಇಬ್ಬರು ಇಲ್ಲೇ ನೋಡಿ, ನೀವು ಬೆಂಡ್ ಮಾಡಿ, ಅವ್ರ ಕಡೆ ಬೆಂಡ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹಾಂ, ಓಕೆ. ಕಂಡಿ ಹಚ್ಕೊಡಿ. ಲೇಟಾಗಿ ಬಂದರು, ಮದುವೆ ಗಂಡು ಹೆಣ್ಣು ಇಬ್ರು ನಮ್ಮ ಗಾಡಿಗೆ ಹತ್ಕೊಂಡ್ರೆ ಇಲ್ಲ ಅಲ್ಲಿ. ಇವರು ಮದುವೆ ಗಂಡಿನ ತಂಗಿ, ಆದರೆ ನಾವೆಲ್ಲ ಅಕ್ಕ ಅಂತೀರಿ. ನೀವು ಬನ್ನಿ, ಮುಂದೆ ಬನ್ನಿ, ನಾನು ಹೇಳ್ತೀನಿ. ಗ್ಯಾಸ್ ಬಂಕೆಲ್ಲ ಬಿಟ್ಟು ಮುಂದೆ ಬಂದ್ರಾ? ಸೀದಾ ಬನ್ನಿ, ಹೆಗ್ನಾಳಿ ಕ್ರಾಸ್ ಗಂಟನೂ ಬನ್ನಿ, ಅಲ್ಲೋ ಬಂದು ಬರ್ಬೋದಲ್ಲ. ದೇವಸ್ಥಾನ ಟರ್ನಿಂಗ್ ಹೇಳು, ಈಸಿಯಾಗಿ ಗೊತ್ತಾಗುತ್ತೆ. ದೇವಸ್ಥಾನ ಅಂದಮೇಲೆ ಟರ್ನಿಂಗ್ ಬರುತ್ತೆ. ಹಾಂ, ಇನ್ನೂ ಮುಂದೆ ಬನ್ನಿ, ಇನ್ನೂ ಮುಂದೆ ಬನ್ನಿ. ಹಾಂ, ಅವ್ರಿಗೆ ಹೇಳಿ, ಅವರೇ ಕರ್ಕೊಂಬರ್ತಾರೆ. ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದಿಷ್ಟು ಕ್ರಿಯೇಟಿವ್ ಆದಂತಹ ಕಂಟೆಂಟ್ಸ್ಗಳಿದೆ, ಜೊತೆಗೆ ಒಂದಿಷ್ಟು ಶಾರ್ಟ್ ಫಿಲಮ್ಸ್ ಕೂಡ ಇದೆ. ಅದು ಕೂಡ ಅಫಿಷಿಯಲಿ ಇನ್ಮೇಲೆ ನಮ್ಮ ಚಾನಲ್ ರಿಲೀಸ್ ಆಗುತ್ತೆ. ಮಾಡಿರೋ ಒಂದಿಷ್ಟು ವರ್ಕ್ಸ್ ಇದೆ. ಅದಾದ ನಂತರ ಸಿನಿಮಾ ಅಪ್ಡೇಟ್ಸ್ಗಳು ಕೂಡ ಇದೆ. ಅದು ಕೂಡ ಲೈಕ್ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್. ನೋಡೋಣ, ಇನ್ನೊಂದಿಷ್ಟು ಕಂಟೆಂಟ್ಗಳು ಬರ್ತಾ ಇರುತ್ತೆ, ವ್ಲಾಗ್ಸ್ ಬರ್ತಾ ಇರುತ್ತೆ. ನೋಡಿ, ಎಂಜಾಯ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಬೈ.